This is Dr. Venkat Subramaniam, Medical Director of Rangalakshmi Netralaya, which is our premier center at Yelahanka at Mother Dairy Cross. We have a branch at Hebbal at Bhubaneswari Nagar. We are a premier eye institute situated in Yelahanka for over 18 years. Our specialty of forte has been mainly treating diabetic retinopathy, which is a blinding condition. We deal with premium cataract surgeries and have also one of the first centers to start Super LASIK, which is a way of getting rid of glasses at Yelahanka, which is one of the premier centers situated in North Bangalore. We also run a charitable eye foundation called Sri Gurumangala Eye Foundation. This foundation works towards treating avoidable blindness in rural population. Last year we screened over 16 to 20,000 people and have probably operated about more than 600 to 800 free cataract surgeries done for rural population. This year, along with Rotary, I represent Rotary Platinum City, where I've been the president last year, and this year we work along with the Rotary district of 3190 in eradicating avoidable blindness in rural population and school children. We are working towards screening about more than 100 schools on one day in November, and also will be working towards screening over 100,000 school children, and we are collaborated with SLR Foundation to provide free glasses. We'll be also screening 100 villages and trying to make it avoidable blind free, that is blindness free from cataract, diseases such as glaucoma and diabetic retinopathy. Cataract, pore antivi, and what is it and why people have to be worried or not worried about it. Cataract is first of all not a disease. ಪೊರೆ ಅಂದರೆ ರೋಗ ಇಲ್ಲ, ಅದೊಂಥರ ಇಟ್ಸ್ ಅ ಏಜಿಂಗ್ ಫಿನಮಿನಾನ್, ಏಜಿಂದ ಬರೋದು, ವಿಚ್ ಮೀನ್ಸ್ ವಿತ್ ಏಜ್ ಎಲ್ರಿಗೂ 90% ಜನಕ್ಕೆ ಸ್ವಲ್ಪ ಮಟ್ಟು ಪೊರೆ ಬಂದೇ ಬರುತ್ತೆ. ಪೊರೆ ಅಂದರೆ ಏನು? ನಮ್ಮ ಕಣ್ಣಲ್ಲಿ ಈ ಚಿತ್ರ ನೋಡಿದ್ರೆ ನಮ್ಮ ಕಣ್ಣಿಂದು ಭಾಗ ಇದು ಪೂರ್ತಿ, ಅದ್ರ ಒಳಗಡೆ ಯು ಹ್ಯಾವ್ ಅ ಲೆನ್ಸ್. ನಾರ್ಮಲಿ ಇದು ಟ್ರಾನ್ಸ್ಪರೆಂಟ್ ಇರುತ್ತೆ, ಕ್ಲಿಯರ್ ಇರುತ್ತೆ. ಈ ಲೆನ್ಸಿಂದನೇ ಬೆಳಕು ಫೋಕಸ್ ಆಗಿ ನಮ್ಮ ಹಿಂದಿನ ಕಣ್ಣಿಂದು ನರ ಅಥವಾ ಅಕ್ಷಿಪಟಲ ಅಂತೀವಿ, ಅದಕ್ಕೆ ಹೋಗಿ ಅದ್ರ ಮೂಲಕ ನಮಗೆ ದೃಷ್ಟಿ ಕಾಣುತ್ತೆ. ಏಜ್ ಆಗ್ತಾ ಆಗ್ತಾ ಈ ಲೆನ್ಸ್ ನಮಗೆ ನಾರ್ಮಲ್ ಆಗಿ ಟ್ರಾನ್ಸ್ಪರೆಂಟ್ ಆಗಿರಬೇಕಾಗಿರೋದು ಹಂಗೆ ನೋಡಿ ಯೆಲ್ಲೋ ಕಲರ್ ಆರ್ ವೈಟ್ ಕಲರ್ ಆಗೋಗುತ್ತೆ. ಹಾಗಾಗಿ ಅದೊಂಥರ ಒಪೇಕ್ ಆಗುತ್ತೆ. ಒಪೇಕ್ ಅಂದರೆ ಬೆಳಕು ಹೋಗೋದಿಲ್ಲ. ಅದರಿಂದ ನಮಗೆ ದೃಷ್ಟಿ ಕಾಣ್ತಾ ಇರೋದು ಮಂಜಾಗಕ್ಕೆ ಶುರುವಾಗುತ್ತೆ, ಕಾಣೋದು ಕಮ್ಮಿ ಆಗುತ್ತೆ, ದೂರದೃಷ್ಟಿ ಕ್ರಮೇಣ ಕಮ್ಮಿ ಆಗ್ತಾ ಹೋಗುತ್ತೆ, ಹತ್ತಿರ ದೃಷ್ಟಿನೂ ಕಮ್ಮಿ ಆಗುತ್ತೆ, ಹಾಗಾಗಿ ಪೂರ್ತಿ ದೃಷ್ಟಿನೂ ಮುಚ್ಕೊಳ್ಳುತ್ತೆ. ಈ ಪೊರೆ ಬರೋದು ಡಿಫ್ರೆಂಟ್ ಸ್ಟೇಜಸಲ್ಲಿ ಉಂಟು, ಡಿಫ್ರೆಂಟ್ ಟೈಪ್ಸಲ್ಲಿ ಉಂಟು, ಡಿಫ್ರೆಂಟ್ ಕಲರ್ಸಲ್ಲಿ ಉಂಟು. ಕೆಲವ್ರಿಗೆ ಅರ್ಲಿ ಸ್ಟೇಜ್ ಇರುತ್ತೆ, ಕೆಲವ್ರಿಗೆ ಲೇಟ್ ಸ್ಟೇಜ್ ಥರ ಪೂರ್ತಿ ಬೆಳ್ಳಗಾಗೋಗುತ್ತೆ, ಕೆಲವ್ರಿಗೆ ಯೆಲ್ಲೋ ಕಲರ್ ಆಗುತ್ತೆ. ಸೊ ಹೀಗಾಗಿ ಡಿಫ್ರೆಂಟ್ ಸ್ಟೇಜಸಲ್ಲಿ ಬರುತ್ತೆ. ಅದರಿಂದ ಜನಕ್ಕೆ ದೃಷ್ಟಿದು ಡಿಫ್ರೆಂಟ್ ಪರಿಣಾಮ ಇರುತ್ತೆ. ಅದರಿಂದ ಅರ್ಲಿ ಸ್ಟೇಜಲ್ಲಿರೋದುವಾಗ ಕೆಲವ್ರಿಗೆ ಬರೀ ಬೇರೆ ಹೆಚ್ಚು ತೊಂದರೆ ಇಲ್ಲದೆ ಬರೀ ನೈಟ್ ಗ್ಲ್ಯಾರ್ ಅಂತೀವಿ, ದಟ್ ಇಸ್ ದೇ ಫೈಂಡ್ ಡಿಫಿಕಲ್ಟಿ ಟು ಡ್ರೈವ್, ಡಿಫಿಕಲ್ಟಿ ಟು ಸಿ ಇನ್ ಡಲ್ ಲೈಟ್. ಇನ್ ಡೇ ಲೈಟ್ ದೇ ಆರ್ ಎಕ್ಸ್ಟ್ರೀಮ್ಲಿ ನಾರ್ಮಲ್ ಆಗಿ ಅನ್ಸುತ್ತೆ, ಗೊತ್ತಾಗಲ್ಲ, ಬಟ್ ಅದನ್ನೂ ಒಂಥರ ಪೊರೆಯಿಂದ ಬರೋದು ತೊಂದರೆ. ಕೆಲವ್ರಿಗೆ ದೂರದೃಷ್ಟಿ ತುಂಬ ಮೊಬ್ಬಾಗಿ ಕಾಣೋದೇ ಇಲ್ಲ, ಆ ಥರ ಪೂರ್ತಿ ಮಂಚಾಗಿ ಮುಚ್ಕೊಂಡ್ಬಿಡುತ್ತೆ. ಕೆಲವ್ರಿಗೆ ಇದೇ ಪೊರೆ ತುಂಬ ಓವರ್ ಬೆಳೆದೋಗುತ್ತೆ, ಓವರ್ ಬೆಳೆದ್ಬಿಟ್ರೆ ಪೊರೆ ಒಡೆದೋಗ್ಬೋದು. ದಟ್ ಮೀನ್ಸ್ ಇಟ್ ಕ್ಯಾನ್ ಬರ್ಸ್ಟ್, ಇಟ್ ಲೀಡ್ಸ್ ಟು ವಾಟ್ ಇಸ್ ಕಾಲ್ಡ್ ಆಸ್ ಹೈಪರ್ ಮೆಚ್ಯೂರ್ ಕ್ಯಾಟ್ರಾಕ್ಟ್. ಅದರಿಂದ ಡ್ಯಾಮೇಜ್ ಆಗುತ್ತೆ, ಪರ್ಮನೆಂಟ್ ಡ್ಯಾಮೇಜ್ ಆಗುತ್ತೆ. ಇದಕ್ಕೆ ಹೆಂಗೆ ಟ್ರೀಟ್ಮೆಂಟ್ ಅಂತ ಉಂಟು. ಇವಾಗ ಲೇಸರಲ್ಲಿ ನಾವು ಇದನ್ನ ಎಷ್ಟೊಂದು ಜನ ಮಾಡೋದು ಎಲ್ಲ ಕಡೆ ಲೇಸರ್ ಚಿಕಿತ್ಸೆ ಅಂತ, ಅಥವಾ ಲೇಸರ್ ಕ್ಯಾಟ್ರಾಕ್ಟ್ ಸರ್ಜರಿ. ಇದನ್ನ ಫೇಕೋ ಎಮಲ್ಸಿಫಿಕೇಶನ್ ಅಂತೀವಿ, ಅದರಲ್ಲಿ ಡಿಫ್ರೆಂಟ್ ಟೈಪ್ಸ್ ಆಫ್ ಫೇಕೋ ಎಮಲ್ಸಿಫಿಕೇಶನ್ ಅಂತೀವಿ. ಮೈಕ್ರೋ ಇನ್ಸಿಷನ್ ಕ್ಯಾಟ್ರಾಕ್ಟ್ ಅಂತೀವಿ, ವಿಚ್ ಇಸ್ ಅ ಮೋರ್ ಅಡ್ವಾನ್ಸ್ ಸ್ಟೇಜ್ ಆಫ್ ಫೇಕೋ ಎಮಲ್ಸಿಫಿಕೇಶನ್. ಅದರಲ್ಲಿ ಲೇಸರ್ ಸಣ್ಣದು ಓಪನಿಂಗ್, ಒಂದು 2 mm ಓಪನಿಂಗ್ ಮೂಲಕ ನಾವು ಒಳಗಡೆ ಹೋಗಿ ಆ ಪೊರೆನ ಹಾಗೆ ಕರಗಿಸಿ ಅದನ್ನು ಹಾಗೆ ಅದು ಸಕ್ ಮಾಡಿ ತೆಗೆದುಬಿಡ್ತು ಅದ್ರ ಒಳಗಡೆ ಒಂದು ಲೆನ್ಸ್ ಕೂರಿಸ್ತೀವಿ. ಅದು ಲೆನ್ಸ್ ಕೂರಿಸೋದು ಈ ಲೆನ್ಸು ನಮ್ಮ ಕಣ್ಣಿಂದು ಮುಂಚೆ ಇದ್ದಿದ್ದು ಲೆನ್ಸ್ದು ಸೇಮ್ ಪವರ್ ಥರ ಬರುತ್ತೆ. ಅದರಿಂದ ಈ ಹೊಸ ಲೆನ್ಸು ಪರ್ಮನೆಂಟ್ ಲೈಫ್ ಲಾಂಗ್ ಇರುತ್ತೆ. ಅದರಿಂದ ನಮಗೆ ದೃಷ್ಟಿ, ಇಟ್ ಹೆಲ್ಪ್ಸ್ ಯು ಇನ್ ಗಿವಿಂಗ್ ಯುವರ್ ವಿಷನ್. ಬಿಕಾಸ್ ಪೀಪಲ್ ಆಸ್ಕ್, ವೈ ಕ್ಯಾನ್ ವಿ ಡೂ ಅ ಸರ್ಜರಿ ವಿತೌಟ್ ಲೆನ್ಸ್? ಯು ಕ್ಯಾನ್, ಬಟ್ ಯು ಕೆನಾಟ್ ಸಿ ಇಫ್ ಯು ಡೋಂಟ್ ಪುಟ್ ದ ಲೆನ್ಸ್, ಬಿಕಾಸ್ ಆ ಲೆನ್ಸಿಂದನೇ ನಿಮಗೆ ಬೆಳಕು ಒಳಗಡೆ ಹೋಗುತ್ತೆ. ಈ ಲೆನ್ಸಲ್ಲಿ ವಿ ಹ್ಯಾವ್ ನೌ ಡೇಸ್ ವೆರಿ ಮೆನಿ ಟೈಪ್ಸ್ ಆಫ್ ಲೆನ್ಸಸ್. ಇದರಲ್ಲಿ ನೀವು ವಿ ಹಿಯರ್ ಡೂ ವಾಟ್ ಇಸ್ ಕಾಲ್ಡ್ ಎಸ್ ಪ್ರೀಮಿಯಂ ಕ್ಯಾಟ್ರಾಕ್ಟ್ ಸರ್ಜರಿ, wherein we perform all types of cataract surgeries with premium IOLs. ಇದರಲ್ಲಿ ಯು ಹ್ಯಾವ್ ಯುನಿಫೋಕಲ್ IOL ಅಂತೀವಿ, ಅದರಲ್ಲಿ ಅಂದರೆ ಮೊನೋಫೋಕಲ್ ಅಂತ.
ಇದರಲ್ಲಿ ಏನಾಗುತ್ತೆ, ದೂರದ ಮಾತ್ರ ಕಾಣುತ್ತೆ, ಹತ್ತಿರಕ್ಕೆ ಗ್ಲಾಸಸ್ ಬೇಕಾಗಿರುತ್ತೆ. ನೆಕ್ಸ್ಟ್ ಸ್ಟೇಜ್ ವಾಟ್ ಯು ಹ್ಯಾವ್ ಇಸ್ ವಾಟ್ ಇಸ್ ಕಾಲ್ಡ್ ಎಸ್ ಟೋರಿಕ್ ಐಒಎಲ್ ಅಂತ. ಕೆಲವರಿಗೆ ಗುಡ್ಡೆಯಲ್ಲಿ ನಾರ್ಮಲ್ ಕಾರ್ನಿಯಾ ಅಂತೀವಿ, ಆ ಅಕ್ಷಿಪಟಲದಲ್ಲಿ ಪವರ್ ಇರುತ್ತೆ, ಅಲ್ಲಿ ಶೇಪ್ ಗುಡ್ಡೆ ಶೇಪಿಂದ ಒಂದು ಪವರ್ ಬರುತ್ತೆ, ಆ ಪವರ್ ಉಳ್ಕೊಳ್ಳುತ್ತೆ, ಅದನ್ನು ಕರೆಕ್ಟ್ ಮಾಡೋಕ್ಕೆ ಟೋರಿಕ್ ಲೆನ್ಸ್ ಅಂತ ಮಾಡ್ತೀವಿ. ಇನ್ನೊಂದರಲ್ಲಿ ಯು ಡೂ ವಾಟ್ ಇಸ್ ಕಾಲ್ಡ್ ಆಸ್ ಮಲ್ಟಿಫೋಕಲ್ ಲೆನ್ಸ್ ಅಂತ. ಮಲ್ಟಿಫೋಕಲ್ ಲೆನ್ಸಲ್ಲಿ ನಮಗೆ ದೂರದೃಷ್ಟಿ ಸಮೀಪದ ದೃಷ್ಟಿ ಎರಡೂ ನಮಗೆ ಕಾಣುತ್ತೆ. ಸೊ ಅದರಿಂದ ದೂರದೃಷ್ಟಿಗೂ ಕನ್ನಡಕ ಬೇಕಾಗಿರಲ್ಲ, ಹತ್ತಿರಕ್ಕೂ ಬೇಕಾಗಿರಲ್ಲ. ಇಂಥದ್ರಲ್ಲಿ ಯು ಹ್ಯಾವ್ ನ್ಯೂವರ್ ಲೆನ್ಸಸ್ ವಿಚ್ ಆರ್ ಕಾಲ್ಡ್ ಎಕ್ಸ್ಟೆಂಡೆಡ್ ವಿಷನ್ ಲೆನ್ಸಸ್ ಅಂತ. ಇದರಲ್ಲಿ ನಿಮಗೆ ರೇಂಜ್ ಆಫ್ ವಿಷನ್ ಬೆಟರ್ ಇರುತ್ತೆ. ಕಂಪ್ಯೂಟರ್ ವರ್ಕ್ ಮಾಡೋರಿಗೆ, ದೂರದ್ದು ನೋಡೋರಿಗೆ, ಡ್ರೈವಿಂಗ್ ಮಾಡೋರಿಗೆ, ಅಂಥವ್ರಿಗೆ ವಿ ಕ್ಯಾನ್ ಪ್ರೊವೈಡ್ ವಾಟ್ ಇಸ್ ಕಾಲ್ಡ್ ಆಸ್ ಅನ್ ಆಪ್ಟಿಮಲ್ ವಿಷನ್, ಬೆಟರ್ ದೆನ್ ಈವನ್ ಅ ನ್ಯಾಚುರಲ್ ವಿಷನ್ ಸಮಟೈಮ್ಸ್ ಗಿವ್ಸ್ ಯು ದ ಬೆಸ್ಟ್ ರಿಸಲ್ಟ್. ಕೆಲವರಿಗೆ ಆದರೂ ಕನ್ನಡಕ ಸ್ವಲ್ಪ ಸ್ಮಾಲ್ ಪವರ್ ಹಾಕೋದು ಬೇಕಾಗಿರುತ್ತೆ. ಸೊ ಹಂಗಾಗಿ ಮಿನಿಮಲ್ ಪವರ್ ಇರುತ್ತೆ. ಯಾರಿಗೂ ಪರ್ಮನೆಂಟಾಗಿ ಕನ್ನಡಕನೇ ಇಲ್ಲದೆ ಮಾಡೋದಂತ ಹೇಳೋದು ಕಷ್ಟ. ಬಟ್ ವಿ ಕ್ಯಾನ್ 90% ಅವಾಯ್ಡ್ ದ ನೆಸೆಸಿಟಿ ಆಫ್ ಗ್ಲಾಸಸ್ by using a premium technology of cataract surgery which we at Rangalakshmi Nethralaya provide. Diabetic retinopathy, ಮಧುಮೇಹ ಇಂದ ಬರೋದು, ಕಣ್ಣಿಗೆ ಬರೋದು, ಒಂದು ಅಪಾಯವಾಗಿ ಒಂದು ಕಣ್ಣಿಗೆ ದೃಷ್ಟಿನೇ ಹೋಗೋ ಥರ ಒಂದು ಕಾಯಿಲೆ ರೆಟಿನೋಪತಿ ಅಂತೀವಿ. ಇದರಲ್ಲಿ ಏನಾಗುತ್ತೆ ಅಂದರೆ, ಈಗ ಶುಗರ್ ಅಥವಾ ಮಧುಮೇಹ ಅಂತ ಇರೋರಿಗೆ ಜನರಲಿ ಒಂದು 4 to 5 ವರ್ಷದಿಂದ ಶುಗರ್ ಇರೋರಿಗೆ ನರಕ್ಕೆ ತೊಂದರೆ ಬರೋಕ್ಕೆ ಶುರುವಾಗುತ್ತೆ. ರಕ್ತನಾಳಗಳಲ್ಲಿ ಎಬ್ಕಟ್ಟತ್ತೆ, ದಟ್ ಇಸ್ ಬ್ಲೀಡಿಂಗ್ ಆರ್ ಬ್ಲಡ್ ಕ್ಲಾಟ್ಸ್. ಇದರಿಂದ ಕಣ್ಣಿಂದು ದೃಷ್ಟಿ ಹೋಗೋಕ್ಕೆ ತುಂಬ ಚಾನ್ಸಸ್ ಉಂಟು. ವಾಟ್ ಇಸ್ ಡಯಾಬಿಟಿಕ್ ರೆಟಿನೋಪತಿ? ವಿ ಕ್ಯಾನ್ ಯು ಸಿ ಇನ್ ಹಿಯರ್ ದಟ್ ಡಯಾಬಿಟಿಕ್ ರೆಟಿನೋಪತಿ ಅಂದರೆ ಒಳಗಡೆ ಕಣ್ಣಿಂದು ನರ ಇರುತ್ತೆ, ಅದರಲ್ಲಿ ನಮಗೆ ನರದ್ದು ರಕ್ತನಾಳಗಳು ಒಡ್ಕೊಂಡು ಸಣ್ಣ ಸಣ್ಣ ಕೊಬ್ಬಿನಂಶಿ ಮತ್ತು ಬ್ಲೀಡಿಂಗ್ ಆಗೋಕ್ಕೆ ಚಾನ್ಸಸ್ ಇರುತ್ತೆ. ಇದು ಎಲ್ಲಿ ಬೇಕಾದರೂ ಆಗ್ತಾ ಇರ್ಬೋದು, ಹೊರಗಡೆ ಭಾಗದಲ್ಲಿ ಆಗ್ತಾ ಇರ್ಬೋದು. ಇಟ್ ವಿಲ್ ಬಿ ಅಫೆಕ್ಟಿಂಗ್ ಡಿಫ್ರೆಂಟ್ ಏರಿಯಾಸ್ ಆಫ್ ದ ರೆಟಿನಾ. 90% ಆಫ್ ದ ಟೈಮ್ ಯುವರ್ ವಿಷನ್ ವಿಲ್ ಬಿ ನಾರ್ಮಲ್, ಗೊತ್ತೇ ಆಗಲ್ಲ. ಅದಕ್ಕೆ ಶುಗರ್ ಅಥವಾ ಮಧುಮೇಹ ಇರೋರಿಗೆ ಪ್ರತಿ ವರ್ಷವೂ ಕಣ್ಣಿಂದು ಚೆಕಪ್ಪು, ಈ ಅಕ್ಷಿಪಟಲಕ್ಕೆ ರೆಟಿನೋಪತಿ ಚೆಕಪ್ಗೆ ಅಂತ ಹೋಗಬೇಕು. ಈ ರೆಟಿನೋಪತಿ ಚೆಕಪ್ ಮಾಡೋದುವಾಗ ವಿ ಡೂ ಸರ್ಟನ್ ಸ್ಪೆಷಲ್ ಟೆಸ್ಟ್, ಡ್ರಾಪ್ಸ್ ಹಾಕಿ ನೋಡಿ ಕಣ್ಣಿಂದು ನರದ್ದು ಫೋಟೋ ಮಾಡ್ತೀವಿ. ಈ ಥರ ವಿ ಹ್ಯಾವ್ ಸ್ಪೆಷಲ್ ಫಂಡಸ್ ಕ್ಯಾಮರಾಸ್ ವಿತ್ ವಿಚ್ ವಿ ಟೇಕ್ routine fundus photography. This is a handheld camera. ನಮ್ಮ ಗುರುಮಂಗಲ ಐ ಫೌಂಡೇಶನ್ ಮೂಲಕ ವಿ ಡೂ ವಾಟ್ ಇಸ್ ಕಾಲ್ಡ್ ಎಸ್ ಪೆರಿಫರಲ್ ವಿಲೇಜ್ ಸ್ಕ್ರೀನಿಂಗ್ ಮಾಡೋದುವಾಗ ದಿಸ್ ಇಸ್ ಅ ಪೋರ್ಟಬಲ್ ಡಿವೈಸ್. ವಿ ಕ್ಯಾನ್ ಟೇಕ್ ಇಟ್ ಎನಿವೇರ್ ಆ್ಯಂಡ್ ವಿ ಕ್ಯಾನ್ ಟೇಕ್ ಫೋಟೋಸ್ ಆಫ್ ದ ರೆಟಿನಾ. ಇದ್ರ ಮೂಲಕ ನಮ್ಮ ಕಣ್ಣಿಂದು ನರದಲ್ಲಿ ಎಷ್ಟು ಪ್ರಾಬ್ಲಮ್ ಇದೆ, ಎಷ್ಟು ಎಲ್ಲೆಲ್ಲಿ ಬ್ಲೀಡಿಂಗ್ ಇದೆ ಅಂತ ಗೊತ್ತಾಗುತ್ತೆ. ಈ ಒಂದು ಪೇಷಂಟ್ ನೋಡಿ, ನಮಗೆ ತುಂಬ ದೊಡ್ಡದಾಗಿ ರಕ್ತನಾಳಗಳು ಒಡ್ಕೊಂಡು ಬ್ಲೀಡಿಂಗ್ ಆಗೋಗಿದೆ. ಈ ಥರ ನರದಲ್ಲಿ ರಕ್ತ ತುಂಬ ಸೇರ್ಕೊಂಡ್ಬಿಟ್ರೆ ಆವಾಗ ಅವ್ರಿಗೆ ದೃಷ್ಟಿದು ತೊಂದರೆ ಬರುತ್ತೆ. ಅಷ್ಟೊತ್ತು ತನಕ ಸಣ್ಣ ಬ್ಲೀಡಿಂಗ್ ಇರೋದುವಾಗ ಗೊತ್ತಾಗೋದಿಲ್ಲ. ಸೊ ಅದಕ್ಕೆ ನಮಗೆ ಸಣ್ಣದಾಗಿರೋದುವಾಗ, ಸಣ್ಣ ತೊಂದರೆ ಇರೋದುವಾಗ, ಇಫ್ ಯು ಅಂಡರ್ಗೋ ಟ್ರೀಟ್ಮೆಂಟ್, ದರ್ ಆರ್ ಮಲ್ಟಿಪಲ್ ಟ್ರೀಟ್ಮೆಂಟ್ಸ್ ಲೈಕ್ ಲೇಸರ್ ಟ್ರೀಟ್ಮೆಂಟ್ ಆರ್ ಇಂಜೆಕ್ಷನ್ ಟ್ರೀಟ್ಮೆಂಟ್ಸ್. ವಿತ್ ದಿಸ್ ಇಟ್ ಕ್ಯಾನ್ ಬಿ ರಿವರ್ಸ್ಡ್. ತೊಂದರೆ ಇರೋದನ್ನ ವಾಪಸ್ ನಾರ್ಮಲ್ ತರ್ಬೋದು. ಒಂದು ಸ್ಟೇಜ್ ಮೇಲೆ ಹೋದರೆ ಅದನ್ನು ಪ್ರಾಲಿಫರೇಟಿವ್ ಸ್ಟೇಜ್ ಅಂತೀವಿ. ಈ ಥರ ತುಂಬ ರಕ್ತ ಸೇರ್ಕೊಂಡ್ಬಿಟ್ರೆ it becomes what is called as a severe retinopathy stage. ಈ ಸಿವಿಯರ್ ರೆಟಿನೋಪತಿ ಸ್ಟೇಜ್ ಹೋಗ್ಬಿಟ್ರೆ ನರದಲ್ಲಿ ರಕ್ತ ತುಂಬ ಬೆಳ್ಕೊಂಡು ಇಟ್ ಲೀಡ್ಸ್ ಟು ಅ ಬ್ಲೈಂಡಿಂಗ್ ಕಂಡೀಷನ್. ನರ ಕಿತ್ಕೊಳ್ಳುತ್ತೆ, ನರದಲ್ಲಿ ರಕ್ತ ಸೇರಿಕೊಂಡು ಒಡ್ಕೊಂಡ್ಬಿಡುತ್ತೆ. ರಕ್ತ ಬ್ರೈನ್ಗೆ ಹೋಗೋದು ನರ, ಆಪ್ಟಿಕ್ ನರ ಅಂತೀವಿ, ಅಲ್ಲಿ ರಕ್ತ ನಿಂತೋಗ್ಬಿಟ್ರೆ ಇಟ್ ಅಫೆಕ್ಟ್ಸ್ ಯುವರ್ ವಿಷನ್ ಪರ್ಮನೆಂಟ್ಲಿ ಆ್ಯಂಡ್ ಕೆನಾಟ್ ಬಿ ರಿವರ್ಸ್ಡ್. ಕೆಲವು ಮೇಜರ್ ಸರ್ಜರೀಸ್ ಅಂತೀವಿ. ವಿ ಕಾಲ್ ದಿಸ್ ವಿಟ್ರೆಕ್ಟಮಿ ಸರ್ಜರಿ ವಿಚ್ ವಿ ಡೂ ಇಟ್ ಇನ್ ಅವರ್ ಸೆಂಟರ್ ಹಿಯರ್ ಇನ್ ಯಲಹಂಕ. This is a very, very complicated surgery which involves going inside. It's like doing a laparoscopic surgery. It's a type of an endoscopic surgery. Through small light tubes we go inside and we try to repair the retina. Nara bleeding irodna tagdu, nara etkondirodna kursi, we try to improve your vision. But these are extremely done at what is called as end stage diabetic retinopathy, which we don't want patients to land. We want the patients to come at a very much earlier stage and take treatment. So I request all of you, if you're a diabetic, please go to your neighboring eye specialist, get your retinopathy tested every year. ನೀವು ಬೇರೆ ಯಾವುದು ಮಾಡದಿದ್ರು ಇದನ್ನು ಖಂಡಿತ ಮಾಡಿ ಒಂದು ಪಾಸ್ಬುಕ್ ಥರ ಇಟ್ಕೊಡಿ. ಕೈಯಲ್ಲಿರೋ ದುಡ್ಡು ಇಂಪಾರ್ಟೆಂಟ್ ಇಲ್ಲ, ಕಣ್ಣಿಂದು ಇರೋದು ಆರೋಗ್ಯ ಮೋರ್ ಇಂಪಾರ್ಟೆಂಟ್. Just as we all have blood pressure, there is a pressure in the eye also, which is an important pressure. So for whatever reason, when this pressure in the eye goes up,
when there's an increased production of fluid or when there is a restriction to the outflow of this fluid, the patient develops this condition called as glaucoma. And why is glaucoma important? Because glaucoma is considered to be a silent killer. You generally rush to a doctor when you have some sort of a pain, when you have some sort of problem, any health related problem. But in glaucoma, there are varieties of glaucoma, but in many types of glaucoma you might not have any symptom. When I am looking at you or when you are looking at me, it is not just I am seeing you or you are seeing me. We are also able to see so many things around us. This is called as the visual field. In glaucoma, what actually happens is the peripheral visual field, that is from here, the vision, from the periphery, the vision starts coming down gradually. How do you come to a diagnosis that you have glaucoma or no? Many patients who have a family history of glaucoma, if your father, mother, grandfather, grandmother, anybody in the family has suffered from glaucoma, there is a high chance that you might develop glaucoma. So, not necessary that you will have symptoms every time. It is important for this particular reason that you go and get a regular checkup done with your eye specialist, and not necessary that every time only if your eye pressure is more you might develop glaucoma. There are people who develop glaucoma with when the pressure is normal, when the eye pressure is low, there are chances that you might still develop glaucoma. So it is very important that you get a regular checkup done with your eye doctor, who there are so many other tests wherein which we can make a diagnosis whether you have a chance of developing glaucoma, whether you have developed glaucoma, and there are very good treatment modalities available for glaucoma. So prevention is always better than cure. Get a regular checkup done with your eye doctor regularly for the diagnosis of glaucoma, and if you have already developed, get your treatment done. Rangalakshmi Nethralaya is the first eye center in North Bangalore to equip itself with the Super LASIK laser center. Now, what is LASIK and who are the people who are eligible to find the retina? So, in any of these refractive surgeries, what we do is we basically reshape the cornea with the help of excimer laser in such a way that the image that you see comes to focus exactly on the retina. Not everybody is eligible for LASIK, so to know the eligibility criteria, we do some tests called as topography and pachymetry, following which we know that yes, this patient is eligible for LASIK. There are other refractive surgery modalities also, like PTK and trans-PRK, all of which are done here at Rangalakshmi Nethralaya. So please make use of this facility in our hospital. We find children with a lot of allergy problems, isn't it? We see a lot of seasonal allergies and children coming with a lot of itching problems. Yes. Can you tell people why itching is so dangerous in children especially? What happens is when you keep rubbing your eye frequently, because once you start itching, you never know when you feel like stopping it. It can go on for a long time, and rubbing your cornea, rubbing your eye frequently can land up with a condition, a dangerous condition of the eye called as keratoconus, where the actual shape of the cornea itself changes to a cone, and in this condition, this cannot be corrected even after using glasses. Okay, so that's what keratoconus is a very dangerous condition sometimes, which causes a lot of vision problems in children. Keratoconus andre as we know, ಏನಾಗುತ್ತೆ ಗುಡ್ಡೆಗೆ ಡ್ಯಾಮೇಜ್ ಆಗುತ್ತೆ ಅಲ್ವಾ? What is it exactly that we need to convey? See, when we look at ourselves in the mirror, we see the black portion of the eye. Adar mundgade there is one more transparent covering that is called as the cornea antandu. So it is half spherical in shape. In keratoconus, what happens is that half spherical shape is gone and it gets shaped into a conical shape where the rays of light don't get focused exactly on the retina. That is the basic problem in keratoconus. And before a child can develop or go into this dangerous condition called as keratoconus, regular eye checkup is what will help the child. And once the child is already diagnosed with keratoconus, there are so many treatment modalities available, like
they land up with the cylindrical problems and ಇದರಿಂದ ಕೆಲವರಿಗೆ ಫೋಕಸ್ ಆಗಲ್ಲ, ದೂರದ್ದು ಕಾಣಲ್ಲ. ನಾವು ಕನ್ನಡಕ ಕೊಟ್ಟರೂ ಎಷ್ಟೊಂದು ಮಕ್ಕಳಿಗೆ ಇಂಪ್ರೂವ್ ಆಗಲ್ಲ. ಸೊ ಇದನ್ನು ನಾವು ಅರೆಸ್ಟ್ ಮಾಡ್ಬೋದು. ಸೊ ಇದನ್ನು ಅರೆಸ್ಟ್ ಮಾಡೋಕ್ಕೆ ವಾಟ್ ಕೈಂಡ್ ಆಫ್ ಟ್ರೀಟ್ಮೆಂಟ್ಸ್ ಆರ್ ಪಾಸಿಬಲ್? ಇಸ್ ದರ್ ವೇಸ್ ಟು ಸ್ಟಾಪ್ ದಿ ಕೆರಟೋಕೋನಸ್? There are some things, procedures that is called as C3R antandu, and we can correct it with even internal contact lenses, and sometimes even laser is done to stop the problem. So itching in the small problem in the, sometimes we land up with a very huge problem like keratoconus or even blinding conditions. ಕೆಲವರಿಗೆ itching is also because of lot of children come up with lot of dandruff related yes, problems. How very important. Yeah. So every time the child has itching, the child doesn't necessarily have to rub his eye. Giving some warm compress frequently will help the child, and it will give a soothing feeling also. ಈ ಮಕ್ಕಳಲ್ಲಿ they land up with dandruff like material sticking to the eyelashes. So ಅದಕ್ಕೆ any specific way we can clean them? Use any baby shampoo which doesn't cause burning of the eye. Use it to keep your eyelashes and lids clean. Maintain the hygiene of the lid, very important. That should be good. We use specific solutions are also available which can use to clean and wash the eyelashes and things and all. Another important point is whatever refractive problem the child might have, which might be present since birth, if it is corrected at an early age, let's say before the age of before the child turns 8 years or 10 years of age, he will not go into this condition called as lazy eye or amblyopia. So it would be very important for parents to take the child, whether the child has a problem or no, for a regular eye checkup to the eye doctor. Perfect. ಎಷ್ಟೊಂದು ಮಕ್ಕಳು 2 ವರ್ಷಕ್ಕೆ ಒಂದ್ಸತಿ ಬರ್ತಾರೆ, 3 ವರ್ಷಕ್ಕೆ ಒಂದ್ಸತಿ ಬರ್ತಾರೆ. They land up with what is called as progressive myopia ಅಂತ, wherein the power keeps increasing. One of the major problems is usage of mobile. They sometimes use mobile too much or keep it very close. ತುಂಬ ಹತ್ತಿರದಿಂದ ನೋಡೋದ್ರಿಂದನೂ ತೊಂದರೆ ಬರುತ್ತೆ. ಕತ್ತಲೆದಲ್ಲಿ ಓದೋದು, ಕಮ್ಮಿ ಲೈಟ್ ಇಟ್ಕೊಂಡು ಓದೋದು, ಅಥವಾ ಸ್ಕೂಲಲ್ಲಿ ಸಮಟೈಮ್ಸ್ ಕಮ್ಮಿ ಲೈಟ್ ಇರುತ್ತೆ ಅದರಿಂದ ನೋಡೋದು, ತುಂಬ ಬಗ್ಗಿ ಓದೋದು, ಹತ್ತಿರ ಇಟ್ಕೊಂಡು ಓದೋದ್ರಿಂದ ಲಿಟಲ್ ಬಿಟ್ ಸ್ಟ್ರೈನ್ ಬರುತ್ತೆ, ಅಕಾಮಡೇಟಿವ್ ಸ್ಟ್ರೈನ್ ಅಂತ ಬರುತ್ತೆ. ಇದರಿಂದ ಕಣ್ಣಿಗೆ ಹೆಚ್ಚು ಪವರ್ ಆಗೋಕ್ಕೆ ಚಾನ್ಸಸ್ ಉಂಟು. ಕೆಲವರಿಗೆ ಪವರ್ ಜಂಪ್ ಆಗುತ್ತೆ. ಅದನ್ನು ಸ್ವಲ್ಪ ಅವಾಯ್ಡ್ ಮಾಡೋಕ್ಕೆ ಈ ನಡುವೆ ಸ್ವಲ್ಪ ಟ್ರೀಟ್ಮೆಂಟ್ಗಳು ಉಂಟು. ವಿತ್ ದ್ಯಾಟ್ ವಿ ಟ್ರೈ ಟು ಸ್ಟಾಪ್ ಆರ್ ಇನ್ಕ್ರೀಸ್ ದ ರಿಸ್ಕ್ ಆಫ್ ಪವರ್ ಗೆಟಿಂಗ್ ಮೋರ್. ಸಮಟೈಮ್ಸ್ ಸ್ಮಾಲ್ ಬೇಸಿಕ್ ಐ ಎಕ್ಸರ್ಸೈಸ್ ಕ್ಯಾನ್ ಬಿ ಡನ್ ವಿಚ್ ಕ್ಯಾನ್ ಆಲ್ವೇಸ್ ಹೆಲ್ಪ್ ಯು, ವಿಚ್ ಇಸ್ ಆಲ್ವೇಸ್ ಅ ಗುಡ್ ಟೇಕ್ ಹೋಮ್ ಮೆಸೇಜ್. What is the eye exercise which we recommend? We call them as simple pen exercises, where in children where the accommodation is high, we basically need to relax their accommodation. So the pen exercise that we teach the child is to focus on the pen for a few seconds, take it slowly to this distance and at arm's length, keep focusing at the pen, and then look at something that's far off at infinity for a few seconds. Close your eye. When you open again, focus on the pen for few seconds. Slowly take it to this distance and focus somewhere at infinity. So by this way we are helping the child relax his eye or relax his eye muscles, basically relax his accommodation. Say no to eye rubbing.